ಯಾರು ಕೂಡ ಅನ್ಯತಾ ಭಾವಿಸ್ಬೇಡಿ. ಕಾರಣ ಏನಂದರೆ, ನಾನು ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿ ಓದೋಕ್ಕಾಗಲೇ ಇಲ್ಲ. ನಾನು ಓದಿರೋದೇ 9ನೇ ಕ್ಲಾಸು, ಕನ್ನಡ ಮೀಡಿಯಮ್. ಕಷ್ಟಪಟ್ಟು ಪಾಸಾಗಿದ್ದು SSLC, ಅದು ದುಡ್ಡು ಕೊಟ್ಟು. ಯಾಕಂದರೆ ಯಾವುದೇ ಒಬ್ಬ ಬರಹಗಾರನಿಗೆ ಯಾವುದೇ ವಿಚಾರ ಮಾತಾಡಬೇಕಾದ್ರೂ ತಪ್ಪಿರಬಾರ್ದು. ನಾನೇನು ರಾಹುಬತ್ತೂರು ದಿವಾನರು ಮಹಾರಾಜ ವಂಶದಲ್ಲಿ ಬರ್ತಾನಲ್ಲ, ತೀರಾ ಗಡ್ಬಡಿಸ್ತಾನೆ. ಕೆಂಪಪ್ಪರ ಅಗ್ರಹಾರ, ಬಿನಿಮಿಲ್ ಕ್ಯಾಂಟೀನು, ಅದು ಆ್ಯಕ್ಚುಲಿ ಒಂದು ಸ್ಲಮ್ ಏರಿಯಾ. ನಾನು ಹುಟ್ಟಿದಂಥ ವಾತಾವರಣ ಅದು. ನಾವು ಒಂದೊಂದು ತುತ್ತು ಊಟಕ್ಕೂ ಕಷ್ಟಪಟ್ಟಿದ್ದೀವಿ. ರಾತ್ರಿ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಎಷ್ಟೋ ದಿವಸಗಳಲ್ಲಿ ನೆಲನೇ ಹಾಸಿಗೆ, ಆಕಾಶನೇ ಒದಕೆ, ನಮ್ಮ ಬದುಕು, ನಮ್ಮ ಜೀವನ ಈ ಥರ ಇದ್ದಿತ್ತು. ನಮ್ಮದು ತುಂಬ ಕುಟುಂಬ, ಒಟ್ಟು ಎಲ್ಲ ಸೇರಿ 12 ಜನ. ತುಂಬ ಚಿಕ್ಕ ಮನೆ, ಭಾಳ ಸಣ್ಣ ಮನೆ ಅಂದರೆ ಎಲ್ಲೋ ಯಾವುದಿಲ್ಲ ಬಿಡಿ, ಚಿಕ್ಕದು, ಭಾಳ ಚಿಕ್ಕ. 4 ಚೇರ್ ಹಾಕ್ಬೋದಾಗಿತ್ತು. ಅಂಥ ವಾತಾವರಣದಲ್ಲಿ ಬೆಳೆದವು ನಾನು. ತುಂಬ ಕಷ್ಟ. ಸಣ್ಣ ವಯಸ್ಸಲ್ಲೇ ತಂದೆ ಕಳ್ಕೊಂಡೆ. ಜೀವನ ಮಾಡೋದು ಭಾಳ ಕಷ್ಟ. ಯಾಕಪ್ಪ ಮಾಡೋದು ಅಂತ ಇರಬೇಕಾದ್ರೆ, ಹೀಗೆ ಒಂದು ಸಣ್ಣ ಏಜ್ನಲ್ಲಿ ನನಗೆ 11ನೇ ವಯಸ್ಸು ಅಂತ ಕಾಣುತ್ತೆ. ನಮ್ಮ ತಂದೆಯವರು ತೀರೋದ್ರು. ಇನ್ನೆಲ್ಲ ಜವಾಬ್ದಾರಿ ನಮ್ಮ ತಾಯಿ ಮೇಲೆ ಬಿತ್ತು. ನಮ್ಮದು, ನಮ್ಮ ತಂದೆದು, ತಾತಂದು ತಲೆಮಾರ್ದು ಯಾವುದೋ ಆಸ್ತಿ ಇರಲಿಲ್ಲ. ತೀರಾ ಬಡಸ್ತಾನ. ಅದು ಬದುಕಬೇಕಾಗಿತ್ತು. ಆ ಮನೆ ವಾತಾವರಣ ಬಿಡುವಂಥ ಸಂದರ್ಭ ಬಂತು. ಇವತ್ತು ಮುಖ್ಯವಾಗಿ ಒಂದು ಪುಸ್ತಕ ಬಿಡುಗಡೆ ಆಗ್ತಾಯಿದೆ. ನಾನು ಹೀಗೆ ಮಾತಾಡ್ತಾ ಡಬಲ್ ಆ್ಯಕ್ಟಿಂಗ್ ಮಾಡ್ತಾ ಇರ್ತೀನಿ. ನನ್ನ ಬ್ಯಾಕ್ಗ್ರೌಂಡು ಹೇಳ್ತಾ ಇರ್ತೀನಿ. ಇವತ್ತು ಸಭಾಂಗಣದಲ್ಲಿ ಸಭೆಗೆ ಬಂದಿರತಕ್ಕಂಥ ನಮ್ಮ ಪರಮ ಪೂಜ್ಯ ಕರಿ ಋಷಭ ದೇಶಿಕೇಂದ್ರ ಶಿವಯೋಗೇಶ್ವರ ಮಹಾಸ್ವಾಮಿಗಳು ಅವರೆಷ್ಟು ಒತ್ತಡದಲ್ಲಿದ್ದಾರೆ ಅಂದರೆ, ಇವತ್ತು 8 ಗಂಟೆಗೆ ಬಿಟ್ಟಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ವಿಪರೀತ ಟ್ರಾಫಿಕ್ಕು. ಆದರೂ ಮಾತು ಕೊಟ್ಟರು ಬರ್ತೀನಿ ಅಂತ. ನಮ್ಮ ರಾಜಣ್ಣ ಇದ್ದಾರಲ್ವ, ನಿಂಗೆ ಯಾಕಣ್ಣ, ಮಾಡ್ತೀನಿ ಹೋಗೋಣ, ಬೇಗ ಕಳಿಸ್ಕೊಡ್ಬೇಕು ಅಂಥೇಳಿ ಭಾಳ ಪ್ರಯತ್ನಪಟ್ಟು ಇವತ್ತು ಸ್ವಾಮೀಜಿಗಳು ಬಂದಿದ್ದಾರೆ. ನಮ್ಮ ಸ್ವಾಮೀಜಿ ಬಗ್ಗೆ ಹೇಳಬೇಕಾದ್ರೆ, ಅವರ ಭೇಟಿ ಸ್ನೇಹಿತನ ಕಡೆಯಿಂದ 9 ವರ್ಷಗಳ ಹಿಂದೆ ಆಯಿತು. ನಾನು ಭಾಳಷ್ಟು ನೊಂದಿದ್ದೆ. ಇಷ್ಟೇ ಹೇಳೋದು, ನೀನು ಧೈರ್ಯವಾಗಿರೋದು, ಎಲ್ಲ ಕೆಲಸ ಆಗುತ್ತೆ ಅಂತ. ಎಲ್ಲರೂ ಏನು ಹೇಳ್ತಾರೆ ಅಂದರೆ DKS ಅಂತ ಕರೀತಾರೆ. ಇವತ್ತು ನಿಮ್ಗೆ ಗೊತ್ತಿರಬೇಕು, DKS ಅಂದರೆ ಕರ್ನಾಟಕದ ಮುಖ್ಯಮಂತ್ರಿ. ಅದಕ್ಕೆ ನಮ್ಮ ಗುರುಗಳ ಆಶೀರ್ವಾದ ತುಂಬ ಇದೆ. ಶ್ರೀನಾ ಅಂತ ಕರೀತಾರೆ, ಶ್ರೀನಿವಾಸ್ ಅಂತ ಕರೀತಾರೆ. ಭಾಳಷ್ಟು ಇದು ಮಾಡ್ತಾರೆ. ತುಂಬ ಎಲ್ಲ ಕೆಲಸದಲ್ಲೂ ಭಾಗಿಯಾಗಿರೋದು. ಇವತ್ತು ನಮ್ಮ ಗುರುಗಳು ಒಂದು ಮಠ ಬಿಡಿಸ್ತಿದ್ದಾರೆ. ಅದು ನಡುವಿನಕೆರೆ ಕಾಡು ಸಿದ್ದೇಶ್ವರ ಮಠ. ಆ ಮಠದಲ್ಲಿ ಇವತ್ತೆಲ್ಲ ತಮಾಷೆಗೆ ಹೇಳ್ತಾರೆ. ನಾನು ನನ್ನ ಮಗನಿಗೆ ಹೇಳ್ತಾ ಇರ್ತೀನಿ, ಯಾಕಂದರೆ ಆಸೆಯಿಂದ ಹೋಗಬೇಡಿ, ಆನೆ ಕಳ್ಕೊಬೇಕಾಗುತ್ತೆ ಅಂತ. ಆನೆ ಅಂದರೆ ಆರೋಗ್ಯ, ನೆಮ್ಮದಿ. ಮೊದಲನೇದು ಆರೋಗ್ಯ. ಇನ್ನು ಮಿಕ್ಕಿದೆಲ್ಲ ಮನೆ, ಮಠ, ಆಸ್ತಿ, ಚಿನ್ನ, ಬೆಳ್ಳಿ, ವಜ್ರ. ಎಷ್ಟೋ ಜನಕ್ಕೆ ಇವತ್ತು ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆ ಇದೆ. ಇವತ್ತು ನಮ್ಮ ಗುರುಗಳು ಆನೆ ಸಾಕಿದ್ದಾರೆ, ಕುದುರೆಗಳು ಸಾಕಿದ್ದಾರೆ, ಹಸುಗಳು, ಕರುಗಳು ಸಾಕಿದ್ದಾರೆ, ವಿದ್ಯಾದಾನ ಮಾಡ್ತಾಯಿದ್ದಾರೆ. ಪ್ರತಿ ದಿವಸ ಅನ್ನದಾಸೋಹ ನಡೀತಾ ಇದೆ ಮಠದಲ್ಲಿ. ಇವತ್ತು ನನ್ನ ಮಾತಿಗೆ ಬೆಲೆ ಕೊಟ್ಟು ಇವತ್ತು ನನ್ನ ಈ ವೇದಿಕೆಗೆ ಬಂದು ನನ್ನ ಈ ಪುಸ್ತಕ ಬಿಡುಗಡೆ ಮಾಡೋಕ್ಕೆ ಒಪ್ಕೊಂಡಿರ್ತಕ್ಕಂಥ ಸ್ವಾಮೀಜಿಗಳಿಗೆ ಈ ವೇದಿಕೆ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಈ ಸಭೆಗೆ ಸ್ವಾಗತ ಕೊಡ್ತಾ, ಒಂದು ಸಣ್ಣ ಇದು, ದಯವಿಟ್ಟು ನನ್ನ ಮಗ, ನನ್ನ ಶ್ರೀಮತಿ ಮತ್ತು ನಮ್ಮ ದಂಪತಿಗಳು ಎಲ್ಲರೂ 3 ಜನ ಬನ್ನಿ ದಯವಿಟ್ಟು ಪ್ಲೀಸ್. ಹೀಗೆ ಮಾತಾಡ್ತಾ ಎಲ್ರಿಗೂ ಪರಿಚಯ ಮಾಡಿಕೊಟ್ಬಿಡ್ತೀನಿ. ಎರಡು ಕೆಲಸ ಆಗುತ್ತೆ. ಅದು ಕೆಲಸ.